ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಮಸಾಲ ರೈಸ್ನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ರೈಸ್ ಏನಿದೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂಥದ್ದು, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ಸ್ವಲ್ಪ ಮೊದಲಿಗೆ ಹುರಿದ್ರೆ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸಣ್ಣಕ್ಕೆ ಕೂಡ ಹೆಚ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಟೊಮೆಟೊ ಹಣ್ಣಾಗಿರಬೇಕು, ಆ ಥರದ ಟೊಮೆಟೊನ ನೀವು ತೊಗೋಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ. ನೀವು ಮೆಣಸಿನ್ಕಾಯಿ ಬೇಕು ಅಂದರೂ ಕೂಡ ಹಾಕ್ಕೋಬೋದು. ಖಾರದ ಪುಡಿ ಹಾಕಿದ್ರೆ ರುಚಿಯಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಗರಂ ಮಸಾಲಾನ ಇದಕ್ಕೆ ಸೇರಿಸ್ಕೋಬೋದು. ಮಸಾಲೆ ಖಾರ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಮಸಾಲೆ ಖಾರ ಇದ್ದೇ ಇರುತ್ತೆ. ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೀವು ಮೊದಲು ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ, ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಆಗಬೇಕಷ್ಟೇ. ನೀವು ಮೊದಲೇ ಉಳ್ಳಾಗಡ್ಡಿ ಹಾಕ್ಕೊಂಡಾಗೂ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಆ ಅನ್ನನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕು ಅನ್ನ. ಆ ಥರದ ಅನ್ನ ಇದ್ದರೆ ತುಂಬಾ ಒಳ್ಳೆಯದು. ಅಥವಾ ಹಿಂದಿನ ದಿನದ ಅನ್ನ ಇದ್ದರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ದಿನ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋ ಬದಲಿಗೆ ಈ ರೀತಿಯಾಗಿ ಒಂದು ಸಾರಿ ಮಸಾಲ ರೈಸ್ನ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ನಾನು ಒಂದು ಬೌಲಷ್ಟು ಅನ್ನನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈಗ ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಹುಳಿ ಆಗುತ್ತೆ ಅನ್ನೋದಾದರೆ ನೀವು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಬೋದು. ನಿಮಗೆ ಹುಳಿ ಬೇಕು ಅನ್ನೋದಾದರೆ ಒಂದು ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಒಂಚೂರು ಸಕ್ಕರೆನ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲ ಹೊಂದ್ಕೋಬೇಕು, ಒಗ್ಗರಣೆ ಎಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಒಲೆ ಮೇಲೆ ಹಾಗೆ ಬಿಡಿ, ಮುಚ್ಚಳ ಮುಚ್ಚಿಟ್ಬಿಟ್ಟು. ಇದೆಲ್ಲ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬಿಟ್ಟು ನೀವು ನೋಡಿದ್ರೆ ನಿಮಗೆ ಮಸಾಲ ರೈಸ್ ರೆಡಿಯಾಗಿರುತ್ತೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಆಮೇಲೆ ಬೆಳಗ್ಗೆ ನೀವು ಲಂಚ್ ಬಾಕ್ಸ್ಗೆ ಕಟ್ಟಬೇಕಾದ್ರೆ ಈ ಥರದ ಒಂದು ರೆಸಿಪಿ ಇದ್ದರೆ, ನೆನಪಿದ್ರೆ ಸಾಕು, ತುಂಬಾ ಈಸಿ ಆಗುತ್ತೆ. ಕಡಿಮೆ ಸಾಮಾನುಗಳಲ್ಲಿ ನಮಗೆ ಮಸಾಲ ರೈಸ್ ರೆಡಿ ಆಗುತ್ತೆ. ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು, ರುಚಿಯಾದಂಥ ಮಸಾಲ ರೈಸ್ ರೆಡಿ ಆಗುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ಇದನ್ನು ಲಂಚ್ ಬಾಕ್ಸ್ಗೆ ಕೊಡ್ಬೋದು. ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಮಸಾಲ ರೈಸ್ ರೆಡಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಿ. ನೀವು ಕೂಡ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು ಫ್ರೆಂಡ್ಸ್.